ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ್ನ ಸುತನ್ನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ಹಲ್ಲೆಲೂಯಾ, 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 Hallelujah, 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 hallelujah. Hallelujah, 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 hallelujah. Hallelujah, 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 hallelujah. ಪರಲೋಕದ ತಂದೆಯೇ, ನಿಮಗೆ ಸ್ತೋತ್ರ. ಸರ್ವಶಕ್ತರಾದ ತಂದೆಯೇ, ನಿಮಗೆ ಸ್ತೋತ್ರ. ಸೇನಾಧೀಶ್ವರ ಸರ್ವೇಶ್ವರರಾದ ದೇವರೇ, ನಿಮಗೆ ಸ್ತೋತ್ರ. ಸರ್ವವಲ್ಲಭರಾದ ದೇವರೇ, ನಿಮಗೆ ಸ್ತೋತ್ರ. ಸರ್ವವ್ಯಾಪಿಯಾದ ದೇವರೇ, ನಿಮಗೆ ಸ್ತೋತ್ರ. ಪರಲೋಕದ ಪಿತ ದೇವರೇ, ನಾನು ನಿಮ್ಮನ್ನು ಸ್ತುತಿಸುತ್ತೇನೆ, ವಂದಿಸುತ್ತೇನೆ, ಆರಾಧಿಸುತ್ತೇನೆ, ಮಹಿಮೆಪಡಿಸುತ್ತೇನೆ. ನನ್ನನ್ನು ಸೃಷ್ಟಿಸಿದ ದೇವರೇ, ನಾನು ನಿಮ್ಮನ್ನು ಸ್ತುತಿಸುತ್ತೇನೆ, ವಂದಿಸುತ್ತೇನೆ, ಆರಾಧಿಸುತ್ತೇನೆ, ಮಹಿಮೆಪಡಿಸುತ್ತೇನೆ. ಸಕಲ ಕೇಡುಗಳಿಂದ ನನ್ನನ್ನು ಕಾಯ್ದು ಸದಾ ನನ್ನೊಂದಿಗಿರುವ ದೇವರೇ, ನಾನು ನಿಮ್ಮನ್ನು ಸ್ತುತಿಸುತ್ತೇನೆ, ವಂದಿಸುತ್ತೇನೆ, ಆರಾಧಿಸುತ್ತೇನೆ, ಮಹಿಮೆಪಡಿಸುತ್ತೇನೆ. ಸಕಲ ಕೇಡುಗಳಿಂದ ನನ್ನನ್ನು ಕಾದು ಸೈತಾನನ ಯೋಜನೆಯಿಂದ ತಪ್ಪಿಸಿದ ದೇವರೇ, ನಾನು ನಿಮ್ಮನ್ನು ಸ್ತುತಿಸುತ್ತೇನೆ, ವಂದಿಸುತ್ತೇನೆ, ಆರಾಧಿಸುತ್ತೇನೆ, ಮಹಿಮೆಪಡಿಸುತ್ತೇನೆ. ನನ್ನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿದ ದೇವರೇ, ನಾನು ನಿಮ್ಮನ್ನು ಸ್ತುತಿಸುತ್ತೇನೆ, ವಂದಿಸುತ್ತೇನೆ, ಆರಾಧಿಸುತ್ತೇನೆ, ಮಹಿಮೆಪಡಿಸುತ್ತೇನೆ. ಸಮಾಧಾನ, ಸಂತೋಷದ ಹಾಗೂ ಕರುಣೆಯ ಬುಗ್ಗೆಯಾಗಿರುವ ದೇವರೇ, ನಾನು ನಿಮ್ಮನ್ನು ಸ್ತುತಿಸುತ್ತೇನೆ, ವಂದಿಸುತ್ತೇನೆ, ಆರಾಧಿಸುತ್ತೇನೆ, ಮಹಿಮೆಪಡಿಸುತ್ತೇನೆ. ಪರಿಶುದ್ಧರು, ಸತ್ಯಸ್ವರೂಪರು, ನ್ಯಾಯ ನೀತಿಯ ತಂದೆಯೇ, ನಾನು ನಿಮ್ಮನ್ನು ಸ್ತುತಿಸುತ್ತೇನೆ, ವಂದಿಸುತ್ತೇನೆ, ಆರಾಧಿಸುತ್ತೇನೆ, ಮಹಿಮೆಪಡಿಸುತ್ತೇನೆ. ನನಗೆ ಸಹಾಯವೂ ಬಲವೂ ಆದ ತಂದೆಯೇ, ನಾನು ನಿಮ್ಮನ್ನು ಸ್ತುತಿಸುತ್ತೇನೆ, ವಂದಿಸುತ್ತೇನೆ, ಆರಾಧಿಸುತ್ತೇನೆ, ಮಹಿಮೆಪಡಿಸುತ್ತೇನೆ. ವಾರ್ತೆಯಾದ ಪ್ರಭು ಯೇಸು ಕ್ರಿಸ್ತರೇ, ನಾನು ನಿಮ್ಮನ್ನು ಸ್ತುತಿಸುತ್ತೇನೆ, ವಂದಿಸುತ್ತೇನೆ, ಆರಾಧಿಸುತ್ತೇನೆ, ಮಹಿಮೆಪಡಿಸುತ್ತೇನೆ. ನಾನೇ ಮಾರ್ಗ, ನಾನೇ ಜೀವ, ನಾನೇ ಸತ್ಯ ಎಂದು ನುಡಿದ ಪ್ರಭು ಯೇಸು ಕ್ರಿಸ್ತರೇ, ನಾನು ನಿಮ್ಮನ್ನು ಸ್ತುತಿಸುತ್ತೇನೆ, ವಂದಿಸುತ್ತೇನೆ, ಆರಾಧಿಸುತ್ತೇನೆ, ಮಹಿಮೆಪಡಿಸುತ್ತೇನೆ. ನನ್ನನ್ನು ಕ್ಷಮಿಸಿ ನನಗೆ ಸೌಖ್ಯ ನೀಡಿ ಎಲ್ಲ ಬಂಧನಗಳಿಂದ ಬಿಡಿಸಿದ ಪ್ರಭು ಯೇಸು ಕ್ರಿಸ್ತರೇ, ನಾನು ನಿಮ್ಮನ್ನು ಸ್ತುತಿಸುತ್ತೇನೆ, ವಂದಿಸುತ್ತೇನೆ, ಆರಾಧಿಸುತ್ತೇನೆ, ಮಹಿಮೆಪಡಿಸುತ್ತೇನೆ.
ನಿಮ್ಮ ಜೀವವುಳ್ಳ ವಾಕ್ಯದಿಂದ, ಆ ವಾಕ್ಯದ ಬಲದಿಂದ ನಮ್ಮನ್ನು ತುಂಬಿಸಿದ ದೇವರೇ, ನಾನು ನಿಮ್ಮನ್ನು ಸ್ತುತಿಸುತ್ತೇನೆ, ವಂದಿಸುತ್ತೇನೆ, ಆರಾಧಿಸುತ್ತೇನೆ, ಮಹಿಮೆ ಪಡಿಸುತ್ತೇನೆ. ನನ್ನಲ್ಲಿ ಜೀವಿಸಿ ಆಳ್ವಿಕೆ ಮಾಡುತ್ತಿರುವ ಪ್ರಭು ಯೇಸು ಕ್ರಿಸ್ತರೇ, ನಾನು ನಿಮ್ಮನ್ನು ಸ್ತುತಿಸುತ್ತೇನೆ, ವಂದಿಸುತ್ತೇನೆ, ಆರಾಧಿಸುತ್ತೇನೆ, ಮಹಿಮೆ ಪಡಿಸುತ್ತೇನೆ. ನನ್ನ ಬಾಳಿಗೆ ಜ್ಯೋತಿಯಾದ ಪ್ರಭುವಿನ ಆತ್ಮವೇ, ನಾನು ನಿಮ್ಮನ್ನು ಸ್ತುತಿಸುತ್ತೇನೆ, ವಂದಿಸುತ್ತೇನೆ, ಆರಾಧಿಸುತ್ತೇನೆ, ಮಹಿಮೆ ಪಡಿಸುತ್ತೇನೆ. ಅಪ್ಪ, ಈ ದಿನವನ್ನು ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಜೀವಂತವಾಗಿಟ್ಟದಕ್ಕಾಗಿ ಸ್ತೋತ್ರ. ನಿಮ್ಮ ಕೃಪೆಗಳಿಂದಲೂ ನಿಮ್ಮ ಆಶೀರ್ವಾದದಿಂದಲೂ ಈ ದಿನವನ್ನು ಕಾಣುವಂತೆ ಒಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಅಪ್ಪ, ಈ ಪರಿಶುದ್ಧವಾದ ದಿನದಲ್ಲಿ ನಾನು ನಿಮ್ಮ ಯೋಜನೆಯಂತೆ, ನೀವು ನನ್ನ ಮೇಲೆ ಇಟ್ಟಿರುವ ಯೋಜನೆಯ ಹಾಗೆ ಜೀವಿಸಲು ಬಲ ನೀಡಿರಿ ಸ್ವಾಮಿ. ನಿಮ್ಮ ಚಿತ್ತದಂತೆ ಜೀವಿಸಲು ನನಗೆ ಜ್ಞಾನವನ್ನ, ವಿವೇಕವನ್ನು ಕರುಣಿಸಿರಿ. ಪರಿಶುದ್ಧಾತ್ಮರು ಈ ದಿನದಲ್ಲಿ ನನ್ನನ್ನು ಮುನ್ನಡೆಸುವಂತಾಗಲಿ. ತಂದೆಯ ಚಿತ್ತದಂತೆ ನನ್ನನ್ನು ಮುನ್ನಡೆಸುವಂತಾಗಲಿ. ಪ್ರಭು ಯೇಸು ಕ್ರಿಸ್ತರೇ, ಈ ದಿನದಲ್ಲಿ ಸೈತಾನು ನಮ್ಮ ಮೇಲೆ ಇಟ್ಟಿರುವ ಯೋಜನೆಯನ್ನ, ಅವನು ಮಾಡಲಿರುವ ಎಲ್ಲ ಕುತಂತ್ರವನ್ನ ನಿಮ್ಮ ಕರಗಳಿಗೆ ನಾವು ಒಪ್ಪಿಸಿಕೊಡುತ್ತಿದ್ದೇನೆ ಸ್ವಾಮಿ. ಏಕೆಂದರೆ ನಾನು ಬಲಹೀನನು. ಅವನ ಯೋಜನೆಯನ್ನು ಗೆಲ್ಲಲು ನನ್ನಿಂದ ಸಾಧ್ಯವಿಲ್ಲಪ್ಪ. ಆ ಎಲ್ಲ ಯೋಜನೆಗಳನ್ನು, ಅವನ ಎಲ್ಲ ಕುತಂತ್ರಗಳನ್ನು ಯೇಸುವೇ, ನಿಮ್ಮ ಕರಗಳಿಗೆ ನಾನು ಒಪ್ಪಿಸಿಕೊಡುತ್ತಿದ್ದೇನೆ. ಆ ಎಲ್ಲ ಯೋಜನೆಗಳು ಯೇಸುವೇ, ನಿಮ್ಮ ಅತಿ ಉನ್ನತವಾದ ನಾಮ, ಶ್ರೇಷ್ಠವಾದ ಯೇಸು ಎಂಬ ನಾಮದ ಶಕ್ತಿಯಿಂದ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳ್ಳಲಿ ಸ್ವಾಮಿ. ಈ ಲೋಕದ ಸಮಸ್ಯೆಗಳು ನಮ್ಮನ್ನು ಕಾಡುವಾಗ, ಚಿಂತೆಗಳು ನಮ್ಮನ್ನು ಭಯಪಡಿಸುವಾಗ, ನಾವು ಮಾಡಿಕೊಂಡಿರುವಂತಹ ಸಾಲ, ವ್ಯಕ್ತಿಗಳೊಂದಿಗೆ ಇಟ್ಟುಕೊಂಡಂತಹ ಸ್ನೇಹ, ಪ್ರೀತಿ, ಬಾಂಧವ್ಯ, ಇವುಗಳಿಂದ ನಾವು ಎಲ್ಲಿ ಸೋತು ಹೋಗುತ್ತೇವೆ ಎಂಬ ಭಯದಿಂದ ನಡುಗುತ್ತಿರುವಾಗ, ಭಯಪಟ್ಟಿರುವಾಗ, ರೋಗಗಳು ನಮ್ಮನ್ನು ಆವರಿಸಿಕೊಂಡಾಗ, ಹಣದ ಸಮಸ್ಯೆ ನಮ್ಮನ್ನು ಕಾಡುವಾಗ, ವ್ಯಕ್ತಿಗಳ ಮುಖಾಂತರ ನಮಗೆ ಅವಮಾನ, ನಿಂದನೆ, ದುಃಖ, ವೇದನೆ ಬರುವುದು ಎಂಬುದಾಗಿ ಚಿಂತಿಸುವಾಗ, ಈ ದಿನ ಏನು ಮಾಡಬೇಕು, ಆಹಾರಕ್ಕಾಗಿ, ದುಡಿಮೆಗಾಗಿ ಏನು ಮಾಡಬೇಕೆಂದು ಚಿಂತಿಸುವಾಗ, ಸೈತಾನ ನಮ್ಮನ್ನು ಭಯಪಡಿಸುವಂಥ ಸಮಯದಲ್ಲಿ, ಸೈತಾನ ನಮ್ಮನ್ನು ಎದುರಿಸುವಂಥ ಸಮಯದಲ್ಲಿ, ಯೇಸುವೇ, ಶೋಧನೆಗಳು ಬರುವಂಥ ಎಲ್ಲ ಸಮಯದಲ್ಲೂ
ನೀವು ನಮ್ಮ ಜೊತೆಯಲ್ಲಿ ಇರಬೇಕಾಗಿ ನಾವು ಬೇಡಿಕೊಳ್ಳುತ್ತಿದ್ದೇವೆ ಸ್ವಾಮಿ. ಶೋಧನೆಗಳು ಬರುವಂತಹ ಎಲ್ಲ ಸನ್ನಿವೇಶಗಳಲ್ಲಿ ನೀವು ನನ್ನ ಜೊತೆಯಲ್ಲಿದ್ದು ನನ್ನನ್ನು ಬಲಪಡಿಸಬೇಕು ಸ್ವಾಮಿ. ಸೈತಾನನ ಆಯುಧಗಳಾದ ಆಸೆ, ಅತಿ ಆಸೆ, ಕೋಪ, ವಂಚನೆ, ಮೋಸ, ಕಪಟತನ, ಅವನ ಎಲ್ಲ ವಂಚನೆಯ ಆಯುಧಗಳಿಂದ ನನ್ನನ್ನು ತಪ್ಪಿಸಿರಿ ಸ್ವಾಮಿ. ಏಕೆಂದರೆ ಈ ಲೋಕದ ಆಚಾರ ವಿಚಾರಗಳಲ್ಲಿ ನನ್ನ ಮಗ್ನನಾಗಿ ಬಲಹೀನನಾಗಿದ್ದೇನೆ. ನಿಮ್ಮ ಶಕ್ತಿಯೊಂದಿಗೆ ನಾನು ಜೀವನ ಜೀವಿಸಿಲ್ಲ. ನಿಮ್ಮ ಪ್ರೀತಿಯೊಂದಿಗೆ ನಾನು ಜೀವನ ಜೀವಿಸಿಲ್ಲ. ನನ್ನ ಜೀವನವನ್ನು ಸಂಪೂರ್ಣವಾಗಿ ನಿಮಗೆ ನಾನು ಒಪ್ಪಿಸಿಕೊಟ್ಟಿಲ್ಲ. ನಾನು ನನ್ನ ತೋಳ್ಬಲದಿಂದಲೂ ಲೋಕದೊಂದಿಗೆ ಸೇರಿ ಇಷ್ಟು ದಿನಗಳ ಕಾಲ ಜೀವಿಸಿ ಈ ವೇದನೆಯ ಸಾಗರದಲ್ಲಿ ಮುಳುಗಿದ್ದೇನೆ. ದುಃಖದ ಸಾಗರದಲ್ಲಿ ನಾನು ಮುಳುಗಿದ್ದೇನೆ. ಹೊರಬರಲು ನನ್ನಿಂದ ಸಾಧ್ಯವಾಗುತ್ತಿಲ್ಲಪ್ಪ. ಸಾಲ ಎಂಬ ಸಮುದ್ರದಲ್ಲಿ ಕಣ್ಣೀರಿನಿಂದ ತುಂಬಿರುವಂತಹ ಈ ಕುಟುಂಬ ಎಂಬ ಸಾಗರದಿಂದ, ವ್ಯಕ್ತಿ ಎಂಬ ಸಾಗರದಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲ. ದೇವ, ನನಗೆ ಸಹಾಯ ಮಾಡಿರಿ. ಪ್ರೀತಿಯ ಯೇಸುವೆ, ಸುಳ್ಳು ಹೇಳುವ ವ್ಯಕ್ತಿಗಳನ್ನ, ಕಳ್ಳತನ ಮಾಡುವಂಥ ವ್ಯಕ್ತಿಗಳನ್ನ, ಮೋಸ ಮಾಡುವಂಥ ವ್ಯಕ್ತಿಗಳನ್ನ, ದುಷ್ಟ ಆಲೋಚನೆಗಳನ್ನು ನೀಡುತ್ತಿರುವಂಥ ವ್ಯಕ್ತಿಗಳನ್ನ, ನಿಮ್ಮಿಂದ ಬೇರ್ಪಡಿಸುವಂತಹ ಕಾರ್ಯಗಳನ್ನು ನನ್ನಿಂದ ಮಾಡಿಸುವಂಥ ವ್ಯಕ್ತಿಗಳನ್ನ ಯೇಸುವೇ, ನಿಮ್ಮ ನಾಮದ ಶಕ್ತಿಯಿಂದ ಅವರನ್ನು ಈ ದಿನ ನಾನು ಬಂಧಿಸುತ್ತಿದ್ದೇನೆ ಸ್ವಾಮಿ. ಮತ್ತಾಯನ ಬರೆದ ಶುಭ ಸಂದೇಶ 18ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನೀವು ವಾಗ್ದಾನ ಮಾಡಿದಿರಿ, ಇಹದಲ್ಲಿ ನೀವು ಏನನ್ನು ಬಂಧಿಸುತ್ತೀರೋ ಅದನ್ನು ಪರಲೋಕದಲ್ಲಿ ಬಂಧಿಸಲಾಗುವುದು. ಹೌದು ದೇವ, ಈ ದಿನದಲ್ಲಿ ನಾನು ನಿಮಗೆ ವಿರುದ್ಧವಾಗಿ ಜೀವಿಸುವಂತಹ ಸಮಯಗಳು, ನಿಮಗೆ ವಿರುದ್ಧವಾಗಿ ಮಾಡುವಂತಹ ಕಾರ್ಯಗಳು, ನಿಮ್ಮನ್ನು ನೋಯಿಸುವಂತಹ ಕಾರ್ಯಗಳು, ನಿಮ್ಮ ಪ್ರೀತಿಯನ್ನು ಅಲ್ಲಗಳೆಯುವಂಥ ಕಾರ್ಯಗಳು, ನಿಮ್ಮ ಕೃಪಾಶೀರ್ವಾದಗಳನ್ನು ಕಳೆದುಕೊಳ್ಳುವಂಥ ಕಾರ್ಯಗಳು, ನಿಮ್ಮಿಂದ ಬೇರ್ಪಡುವಂತಹ ಕಾರ್ಯಗಳು, ನಿಮ್ಮ ಪ್ರೀತಿಯನ್ನು ತಿರಸ್ಕಾರ ಮಾಡುವಂಥ ಕಾರ್ಯಗಳು, ನಿಮ್ಮ ಅಭಿಷೇಕವನ್ನು ಕಳೆದುಕೊಳ್ಳುವಂಥ ಕಾರ್ಯಗಳು, ಈ ಯಾವ ಕಾರ್ಯಗಳು ನಾನು ಮಾಡದ ಹಾಗೆ ಯೇಸುವೇ, ಎಲ್ಲ ಸೈತಾನನ ಕುತಂತ್ರಗಳನ್ನು, ಸೈತಾನನ ವ್ಯಕ್ತಿಗಳನ್ನು, ಸೈತಾನನ ಎಲ್ಲ ಯೋಜನೆಗಳನ್ನು, ಸೈತಾನನು ನನಗಾಗಿ ಕಳಿಸಿಕೊಟ್ಟಿರುವ, ನನ್ನನ್ನು ನಾಶ ಮಾಡುವುದಕ್ಕಾಗಿ, ನನ್ನನ್ನು ದಾರಿ ತಪ್ಪಿಸುವುದಕ್ಕಾಗಿ, ನನಗೆ ಕೋಪವನ್ನು ಬರಮಾಡುವಂತೆ ಉದ್ರೇಕಿಸಲು ಕಳಿಸಿಕೊಟ್ಟಿರುವಂಥ ಎಲ್ಲ ಅಂಧಕಾರದಿಂದ ತುಂಬಿರುವಂಥ ವ್ಯಕ್ತಿಗಳನ್ನು, ನರಕದ ಶಕ್ತಿಗಳಿಂದ ತುಂಬಿರುವಂಥ ವ್ಯಕ್ತಿಗಳನ್ನು, ಪೈಶಾಚಿಕ ಸಾನ್ನಿಧ್ಯದಿಂದ ಬಂದಿರುವಂಥ ವ್ಯಕ್ತಿಗಳನ್ನು ಯೇಸುವೇ, ಮತ್ತಾಯನ ಬರೆದ ಶುಭ ಸಂದೇಶ 14ನೇ ಅಧ್ಯಾಯ 18ನೇ ಅಧ್ಯಾಯ 18ನೇ ವಾಕ್ಯದ ಆ ಶಕ್ತಿಯಿಂದ ನಾನು ಬಂಧಿಸುತ್ತಿದ್ದೇನೆ ಸ್ವಾಮಿ. ಇಹದಲ್ಲಿ ನೀವು ಏನನ್ನು ಬಂಧಿಸುತ್ತೀರೋ ಅದು ಪರದಲ್ಲಿ ಬಂಧಿಸಲಾಗುವುದು. ಇಹದಲ್ಲಿ ನೀವು ಏನನ್ನು ಬಿಚ್ಚುತ್ತೀರೋ ಅದು ಪರದಲ್ಲಿ ಬಿಚ್ಚಲಾಗುವುದೆಂದು ವಾಗ್ದಾನ ಮಾಡಿದಿರಿ. ಹಾಗಾಗಿ ನಿಮಗೆ ವಿರುದ್ಧವಾಗಿ ಈ ದಿನ ನಡೆಯುವಂಥ ಎಲ್ಲ ಕಾರ್ಯಗಳು ಯೇಸುವೇ, ನಿಮ್ಮ ಪರಿಶುದ್ಧವಾದ ರಕ್ತದಿಂದ, ಕಲ್ವಾರಿ ಶಿಲುಬೆಯಲ್ಲಿ ನೀವು ನಮಗಾಗಿ ಸುರಿಸಿದ ಆ ಪರಿಶುದ್ಧವಾದ ರಕ್ತದ ಶಕ್ತಿಯನ್ನು ನಾನು ಬಂಧಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ, ಈ ದಿನ ನಾನು ನಿಮ್ಮ ಚಿತ್ತದಂತೆ, ನಿಮ್ಮ ಯೋಜನೆಯಂತೆ ಜೀವಿಸುವಂತಾಗಲಿ. ಯೇಸುವೇ, ನನ್ನನ್ನು ಕಾಡುತ್ತಿರುವಂತಹ ಶೋಧನೆಗಳು,
ಯೇಸುವೆ, ನನ್ನನ್ನು ಕಾಡುತ್ತಿರುವಂಥ ವೇದನೆಗಳು ಎಲ್ಲವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಿದ್ದೇನೆ. ಅಪ್ಪ, ಇದನ್ನು ಹೊರಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ ದೇವ. ಈ ಶೋಧನೆಯ ಭಾರ, ಪಾಪದ ಭಾರ, ಅಪ್ಪ, ನೋವಿನ ಭಾರ, ಕಣ್ಣೀರಿನ ಭಾರ ಎಲ್ಲವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ನನ್ನನ್ನು ಕಾಡುತ್ತಿರುವಂಥ ರೋಗಗಳು, ನನ್ನನ್ನು ಕಾಡುತ್ತಿರುವಂಥ ವ್ಯಕ್ತಿಗಳು, ನನ್ನನ್ನು ಕಾಡುತ್ತಿರುವಂಥ ಚಿಂತೆಗಳು, ವೇದನೆಗಳು, ಅವಮಾನಗಳು, ದುಃಖಗಳು ಎಲ್ಲವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಯೇಸುವೆ, ಯೇಸುವೆ, ನೀವು ಆ ಎಲ್ಲ ವೇದನೆಗಳನ್ನು, ಆ ಪಾಪದ ಭಾರವನ್ನು, ಅಶಾಂತಿಯ ಭಾರವನ್ನು ನೀವು ಹೊತ್ತುಕೊಳ್ಳಿ ಸ್ವಾಮಿ. ನನಗೆ ಸಮಾಧಾನ ನೀಡಿರಿ ದೇವ, ನನಗೆ ಸಮಾಧಾನ ನೀಡುವುದಕ್ಕಾಗಿ ಸ್ತೋತ್ರ, 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 ಸ್ತೋತ್ರ ಕರ್ತನೆ. ಪ್ರತಿದಿನ ಶೋಧನೆಗಳ ಸಮುದ್ರದಲ್ಲಿ ಮುಳುಗಿ ಅಪ್ಪ ಹೊರಬರಲು ಸಾಧ್ಯವಾಗುತ್ತಿಲ್ಲ ಸ್ವಾಮಿ, ಹೊರಬರಲು ಸಾಧ್ಯವಾಗುತ್ತಿಲ್ಲ. ವೇದನೆಗಳು, ಚಿಂತೆಗಳು, ಬಾಧೆಗಳು ನನ್ನನ್ನು ಅಮುಕುತ್ತಿದೆ ಸ್ವಾಮಿ, ನನ್ನನ್ನು ತುಳಿಯುತ್ತಿದೆ ದೇವ. ಅಪ್ಪ, ನಿಮ್ಮ ಸಹಾಯವನ್ನು ನಾನು ಬೇಡುತ್ತಿದ್ದೇನೆ. ನಿಮ್ಮ ಸಹಾಯಕ್ಕಾಗಿ ನಾನು ಮೊರೆ ಇಡುತ್ತಿದ್ದೇನೆ. ನಿಮ್ಮ ಸಹಾಯಕ್ಕಾಗಿ ನಿಮ್ಮ ಸನ್ನಿಧಿಗೆ ಬಂದಿದ್ದೇನೆ. ಅಪ್ಪ, ನನ್ನನ್ನು ರಕ್ಷಿಸಿರಿ, ನನ್ನನ್ನು ಕಾಪಾಡಿರಿ ಸ್ವಾಮಿ. ಯೇಸುವೆ, ನನ್ನನ್ನು ಕಾಪಾಡಿರಿ. ಯೇಸುವೆ, ನನ್ನನ್ನು ಕೈ ಬಿಡಬೇಡಿ ದೇವ. ಯೆಶಾಯ ಪ್ರವಾದಿಯ ಗ್ರಂಥ 41ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೀವು ವಾಗ್ದಾನ ಮಾಡಿದ್ದೀರಿ. ಹೆದರಬೇಡ, ನಾನಿದ್ದೇನೆ ನಿನ್ನೊಂದಿಗೆ. ಹೆದರಬೇಡ, ನಾನಿದ್ದೇನೆ ನಿನ್ನೊಂದಿಗೆ. ಭಯಭ್ರಾಂತನಾಗಬೇಡ, ನಾನೇ ದೇವರು ನಿನಗೆ. ಭಯಭ್ರಾಂತನಾಗಬೇಡ, ನಾನೇ ದೇವರು ನಿನಗೆ. ಶಕ್ತಿ ನೀಡುವೆ, ಸಹಾಯ ಮಾಡುವೆ ನಿನಗೆ. ನನ್ನ ವಿಜಯ ಹಸ್ತದ ಆಧಾರ ಇದೆ ನಿನಗೆ ಎಂದು ವಾಗ್ದಾನ ಮಾಡಿದ್ದ ನನ್ನ ಪ್ರಭುವೇ, ಈ ವಾಗ್ದಾನವನ್ನು ನಾನು ವಿಶ್ವಾಸಿಸುತ್ತೇನೆ ಸ್ವಾಮಿ. ಈ ವಾಗ್ದಾನವನ್ನು ನಾನು ನಂಬುತ್ತೇನೆ, ಏಕೆಂದರೆ ನೀವು ನನ್ನೊಂದಿಗೆ ಇದ್ದೀರಿ ಎಂದು ನಾನು ದೃಢವಾಗಿ ವಿಶ್ವಾಸಿಸುತ್ತೇನೆ. ನೀವು ನನ್ನೊಂದಿಗೆ ಇರುವ ಕಾರಣ ನಾನು ಇನ್ನೂ ಕೂಡ ಜೀವಂತವಾಗಿದ್ದೇನೆ. ಇಷ್ಟು ಅವಮಾನಗಳ ಮಧ್ಯದಲ್ಲೂ, ಇಷ್ಟು ವೇದನೆಗಳ ಮಧ್ಯದಲ್ಲೂ, ಇಷ್ಟು ದುಃಖದ ಭಾರವನ್ನು ಹೊತ್ತುಕೊಂಡ ಮೇಲೂ ಕೂಡ ಯೇಸುವೆ, ನಾನಿನ್ನೂ ಜೀವಂತವಾಗಿದ್ದೇನೆ ಎಂದರೆ ಅದು ನೀವು ನನ್ನೊಳಗೆ ಇರುವುದಕ್ಕಾಗಿ. ಹೌದು ಸ್ವಾಮಿ, ನೀವು ನನ್ನೊಂದಿಗೆ ಇರುವುದಕ್ಕಾಗಿ ಸ್ತೋತ್ರ. ಎಲ್ಲ ಸಮಯದಲ್ಲೂ ನೀವು ನನ್ನ ಜೊತೆಯಲ್ಲಿ ಇರುವುದಕ್ಕಾಗಿ ಸ್ತೋತ್ರ. ಶೋಧನೆಗಳು ಬಂದಾಗ ಅವುಗಳನ್ನು ಜಯಿಸುವ ಶಕ್ತಿಯನ್ನು, ಬಲವನ್ನು ನಮಗೆ ನೀಡುವುದಕ್ಕಾಗಿ ಸ್ತೋತ್ರ. ಅಪ್ಪ, ಆ ಶೋಧನೆಗಳು ಬಂದಾಗ ಆ ಶೋಧನೆಗಳು ಗೆಲ್ಲುವಂತಹ ಪರಲೋಕದ ಯೋಜನೆಗಳನ್ನು ನೀಡುವುದಕ್ಕಾಗಿ ಸ್ತೋತ್ರ. ಸೈತಾನನ ಎಲ್ಲ ಕುತಂತ್ರಗಳಿಂದ ಆ ಎಲ್ಲ ಕುತಂತ್ರಗಳನ್ನು ಜಯಿಸಲು ಬಲವನ್ನು ನೀಡುತ್ತಿರುವುದಕ್ಕಾಗಿ ಸ್ತೋತ್ರ, ಸ್ತೋತ್ರ ಕರ್ತನೆ. ಭಯಭ್ರಾಂತನಾಗಬೇಡ, ನಾನೇ ದೇವರು ನಿನಗೆ ಎಂದು ವಾಗ್ದಾನ ಮಾಡಿದ್ದೀರಿ. ಹೌದು ಸ್ವಾಮಿ, ನಾನು ಯಾವುದೇ ಸಂದರ್ಭದಲ್ಲೂ, ಯಾವುದೇ ಸನ್ನಿವೇಶದಲ್ಲೂ ನಾನು ಭಯಪಡುವುದಿಲ್ಲ. ಯಾವುದೇ ಶೋಧನೆಗಳು ಬಂದಾಗ ನಾನು ಭಯಪಡುವುದಿಲ್ಲ. ಯಾವುದೇ ವೇದನೆಗಳು ಬಂದಾಗ ನಾನು ಭಯಪಡುವುದಿಲ್ಲ. ಯಾವುದೇ ದುಃಖಗಳು, ಬಾಧೆಗಳು, ಅವಮಾನಗಳು ನನ್ನನ್ನು ಆವರಿಸಿಕೊಂಡಾಗ, ಈ ಲೋಕದ ವ್ಯಕ್ತಿಗಳು ನನ್ನನ್ನು ಅವಮಾನಪಡಿಸಿದಾಗ ಯಾವ ಸಂದರ್ಭದಲ್ಲೂ ನಾನು ಭಯಪಡೋದಿಲ್ಲ ಸ್ವಾಮಿ. ಏಕೆಂದರೆ ನನ್ನೊಂದಿಗೆ ನೀವಿದ್ದೀರಿ, ನನ್ನ ಒಳಗೆ ನೀವಿದ್ದೀರಿ. ನನ್ನನ್ನು ಮುನ್ನಡೆಸುವ ದೇವರು ನೀವಾಗಿದ್ದೀರಿ, ನನ್ನನ್ನು ಸೃಷ್ಟಿಸಿದ ದೇವರು ನೀವಾಗಿದ್ದೀರಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ಅಪ್ಪ, ನೀವು ನನ್ನನ್ನು ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ನೀವು ನನ್ನನ್ನು ಮಗನಾಗಿ ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ ಕರ್ತರೆ. ನೀವು ಮಾಡಿದ ಈ ವಾಗ್ದಾನಕ್ಕಾಗಿ ಸ್ತೋತ್ರ. ಯೆಶಾಯ ಪ್ರವಾದಿ ಗ್ರಂಥ 41ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೀವು ಮಾಡಿದ ಈ ವಾಗ್ದಾನಕ್ಕಾಗಿ ಸ್ತೋತ್ರ ಕರ್ತರೆ. ಅಪ್ಪ, ನನ್ನನ್ನು ಮುನ್ನಡೆಸುವುದಕ್ಕಾಗಿ ಪೋಷಕರಾಗಿ ಪರಿಶುದ್ಧಾತ್ಮರನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮರೇ, ಈ ದಿನದಲ್ಲಿ ನಡೆಯುವ ಒಂದೊಂದು ಕಾರ್ಯಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಅಪ್ಪ. ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ನಾನು ಒಪ್ಪಿಸಿಕೊಡುತ್ತಿದ್ದೇನೆ ಸ್ವಾಮಿ. ಪರಿಶುದ್ಧಾತ್ಮರೇ, ಇಲ್ಲಿಯವರೆಗೆ ನಾನು ಸೈತಾನನೊಂದಿಗೆ ಮಾಡಿಕೊಂಡಿರುವಂತಹ ಎಲ್ಲ ಒಡಂಬಡಿಕೆಗಳನ್ನು, ಎಲ್ಲ ಯೋಜನೆಗಳನ್ನು, ಸೈತಾನನೊಂದಿಗೆ ಮಾಡಿಕೊಂಡಂಥ ಎಲ್ಲ ಒಡಂಬಡಿಕೆಗಳನ್ನು ಪ್ರಭು ಯೇಸು ಕ್ರಿಸ್ತರ ಅತಿ ಉನ್ನತವಾದ ಶಕ್ತಿಯುತದ ನಾಮದ ಶಕ್ತಿಯಿಂದಲೂ, ಪರಿಶುದ್ಧವಾದ ರಕ್ತದ ಶಕ್ತಿಯಿಂದಲೂ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸಿರಿ ಸ್ವಾಮಿ. ಪರಿಶುದ್ಧಾತ್ಮರೇ, ಈ ಕ್ಷಣದಿಂದ ಸಂಪೂರ್ಣವಾಗಿ ನೀವು ನನ್ನನ್ನು ಆವರಿಸಿಕೊಳ್ಳಿರಿ. ನೀವು ನನ್ನನ್ನು ಮುನ್ನಡೆಸಿರಿ ಸ್ವಾಮಿ.
ನಮ್ಮನ್ನು ಭಯಪಡಿಸುವಂಥ ಅಂಧಕಾರ ಶಕ್ತಿಗಳು, ಪೈಶಾಚಿಕ ಸಾನ್ನಿಧ್ಯಗಳು, ನರಕದ ಶಕ್ತಿಗಳು, ದುಷ್ಟ ಆತ್ಮಗಳು, ದುಷ್ಟ ಕ್ರಿಯೆಗಳು ಎಲ್ಲವನ್ನು ಜಯಿಸಲು ನಮಗೆ ಬಲ ನೀಡಿರಿ. ಪರಿಶುದ್ಧಾತ್ಮರೇ, ನೀವು ನಮ್ಮೊಂದಿಗೆ ಇರುವುದಕ್ಕಾಗಿ ಸ್ತೋತ್ರ, ನಮ್ಮೊಳಗಿರುವುದಕ್ಕಾಗಿ ಸ್ತೋತ್ರ. ನೀವು ನಮ್ಮನ್ನು ಮುನ್ನಡೆಸಿರಿ ಸ್ವಾಮಿ. ಶಕ್ತಿ ನೀಡುವೆ, ಸಹಾಯ ಮಾಡುವೆ, ನಿನಗೆ ಶಕ್ತಿ ನೀಡುವೆ, ಸಹಾಯ ಮಾಡುವೆ ಎಂದು ವಾಗ್ದಾನ ಮಾಡಿದಿರಿ. ಆ ಶಕ್ತಿಯನ್ನು ನಮಗೆ ನೀಡಿರಿ. ಆ ಶಕ್ತಿಯಿಂದ ನಮ್ಮನ್ನು, ಪರಲೋಕದ ಶಕ್ತಿಯಿಂದ ನಮ್ಮನ್ನು ತುಂಬಿಸಿರಿ. ನಿಮ್ಮ ಶಕ್ತಿಯಿಂದ ನನ್ನನ್ನು ತುಂಬಿಸುವುದಕ್ಕಾಗಿ ಸ್ತೋತ್ರ. ಅಪ್ಪ, ಎಲ್ಲ ಶೋಧನೆಗಳು ಬರುವಂಥ ಸಮಯದಲ್ಲಿ ನನಗೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಶೋಧನೆಗಳು ಬರುವಂಥ ಎಲ್ಲ ಸಂದರ್ಭಗಳಲ್ಲೂ, ಪ್ರತಿಯೊಂದು ಸಂದರ್ಭದಲ್ಲೂ ನನಗೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ನೀವು ನನಗೆ ಸಹಾಯ ಮಾಡುತ್ತೇನೆ ಎಂದು ವಾಗ್ದಾನ ಮಾಡಿದ್ದೀರಿ. ಹೌದು ಸ್ವಾಮಿ, ಆ ವಾಗ್ದಾನವನ್ನು ನಾನು ನಂಬುತ್ತೇನೆ ದೇವ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ನೀವು ಹಾಗೆ ನುಡಿದಿದ್ದಕ್ಕಾಗಿ ಸ್ತೋತ್ರ. ನೀವು ಹಾಗೆ ನನ್ನೊಂದಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಸ್ತೋತ್ರ ಕರ್ತನೇ. ನನ್ನ ವಿಜಯ ಹಸ್ತದ ಆಧಾರ ಇದೆ ನಿನಗೆ ಎಂದು ವಾಗ್ದಾನ ಮಾಡಿದಿರಿ. ನನ್ನ ವಿಜಯ ಹಸ್ತದ ಆಧಾರ ಇದೆ ನಿನಗೆ ಎಂದು ವಾಗ್ದಾನ ಮಾಡಿದಿರಿ. ಹೌದು ಸ್ವಾಮಿ, ಈ ದಿನ ನಾನು ಲೋಕದ ಎಲ್ಲ ಆಚಾರ ವಿಚಾರಗಳು ಹಾಗೂ ಲೋಕದಲ್ಲಿ ಸೈತಾನ ತಂದೊಡ್ಡುವಂತಹ ಎಲ್ಲ ಯೋಜನೆಗಳನ್ನು, ಅವನ ಎಲ್ಲ ಯೋಜನೆಗಳನ್ನು ಗೆಲ್ಲುವುದಕ್ಕಾಗಿ ನೀವು ನನಗೆ ಶಕ್ತಿಯನ್ನು ಕೊಡುವುದಕ್ಕಾಗಿ ಸ್ತೋತ್ರ. ಅವನ ಎಲ್ಲ ಯೋಚನೆಗಳನ್ನು ನಾನು ಗೆದ್ದು ಅಪ್ಪ, ನಿಮ್ಮ ನಾಮವನ್ನು ಮಹಿಮೆಪಡಿಸುವ ಮಗನಾಗಿ, ನಿಮ್ಮ ನಾಮವನ್ನು ಘನಪಡಿಸುವ ಮಗನಾಗಿ ಜೀವಿಸುವಂತೆ ನನ್ನನ್ನು ಆಶೀರ್ವದಿಸಿರಿ ಸ್ವಾಮಿ. ನನ್ನನ್ನು ಆಶೀರ್ವದಿಸಿರಿ ದೇವರೇ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಸ್ತೋತ್ರ 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 ಕರ್ತನೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಅಪ್ಪ, ಈ ದಿನದಲ್ಲಿ ಬರುವಂಥ ಎಲ್ಲ ಶೋಧನೆಗಳನ್ನು ನಾನು ಗೆಲ್ಲುವಂತಹ ಶಕ್ತಿಯನ್ನು ನೀವು ನನಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ಸ್ತೋತ್ರ 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 ಕರ್ತರೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಮಾರ್ಕನ ಬರೆದ ಶುಭ ಸಂದೇಶ 11ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ನೀವು ನುಡಿದಿದ್ದೀರಿ. ಸಂತ ಮಾರ್ಕರು ಬರೆದ ಶುಭ ಸಂದೇಶ 11ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ನೀವು ನುಡಿದಿದ್ದೀರಿ. ಸ್ವಾಮಿ, ನೀವು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಂಡಿರೋ ಅದನ್ನೆಲ್ಲ ಪಡೆದಾಯಿತೆಂದು ವಿಶ್ವಾಸಿಸಿರಿ, ಅದು ನಿಮಗೆ ಲಭಿಸುವುದು ನಿಶ್ಚಯವೆಂದು ನಾನು ನಿಮಗೆ ಹೇಳುತ್ತೇನೆ ಎಂದು ವಾಗ್ದಾನ ಮಾಡಿದಿರಿ ದೇವ. ಹೌದು ಸ್ವಾಮಿ, ಯೆಶಾಯ ಪ್ರವಾದಿ ಗ್ರಂಥ 41ನೇ ಅಧ್ಯಾಯ 10ನೇ ವಾಕ್ಯದ ಆ ವಾಗ್ದಾನವನ್ನು ನಾನು ಸಂಪೂರ್ಣವಾಗಿ ನಾನು ವಿಶ್ವಾಸಿಸುತ್ತೇನೆ. ಆ ವಾಗ್ದಾನದಲ್ಲಿ ನಾನು ಭರವಸೆ ಇಡುತ್ತೇನೆ, ಆ ವಾಗ್ದಾನದಲ್ಲಿ ನಾನು ನಿರೀಕ್ಷೆ ಇಡುತ್ತೇನೆ, ಆ ವಾಗ್ದಾನವನ್ನು ನಾನು ನಂಬುತ್ತೇನೆ, ಆ ವಾಗ್ದಾನವನ್ನು ನಾನು ಪ್ರೀತಿಸುತ್ತೇನೆ ಸ್ವಾಮಿ. ಆ ವಾಗ್ದಾನದಂತೆ ನನ್ನನ್ನು ಮುನ್ನಡೆಸಿರಿ. ಆ ವಾಗ್ದಾನದ ಫಲವನ್ನು ನಾನು ಸವಿಯುವಂತಾಗಲಿ. ಈ ದಿನ ನಾನು ಆ ವಾಗ್ದಾನದ ಫಲವನ್ನು ಸವಿಯುವಂತಾಗಲಿ ಸ್ವಾಮಿ. ಆ ವಾಗ್ದಾನದ ಮೇಲೆ ಯಾವುದೇ ರೀತಿಯ ಸಂಶಯ ಸಂದೇಹಗಳು ನನ್ನಲ್ಲಿ ಉಂಟಾಗದ ಹಾಗೆ ಯೇಸು ನಾಮದಲ್ಲಿ ನಾನು ಬಂಧಿಸುತ್ತಿದ್ದೇನೆ. ಸೈತಾನನು ಬಿತ್ತುವಂಥ ಆ ಎಲ್ಲ ಅವಿಶ್ವಾಸದ ಕಳೆಗಳನ್ನು ನಾನು ಬಂಧಿಸುತ್ತಿದ್ದೇನೆ ಸ್ವಾಮಿ. ಎಲ್ಲ ಸಂದರ್ಭದಲ್ಲೂ, ಎಲ್ಲ ಸನ್ನಿವೇಶದಲ್ಲೂ ನಾನು ಸಂತೋಷವಾಗಿಯೂ ಸಮಾಧಾನವಾಗಿಯೂ ಶೋಧನೆಗಳು ಬರುವಂತಹ ಎಲ್ಲ ಶೋಧನೆಗಳನ್ನು ಎದುರಿಸಿ ಗೆಲ್ಲಲು ನನಗೆ ನೀವು ಶಕ್ತಿಯನ್ನು ಕೊಟ್ಟಿದ್ದೀರಿ. ಈ ವಾಗ್ದಾನದ ಮುಖಾಂತರ ನನಗೆ ಶಕ್ತಿಯನ್ನು ಕೊಟ್ಟಿದ್ದೀರಿ, ಬಲವನ್ನು ಕೊಟ್ಟಿದ್ದೀರಿ, ನಂಬಿಕೆಯನ್ನು ಕೊಟ್ಟಿದ್ದೀರಿ, ದೃಢ ವಿಶ್ವಾಸವನ್ನು ನೀಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಸ್ತೋತ್ರ ಕರ್ತರೆ. ನೀವು ನನ್ನೊಂದಿಗಿರುವುದಕ್ಕಾಗಿ ಸ್ತೋತ್ರ. ಈ ದಿನ ನನಗೆ ಶುದ್ಧ ಮನಸ್ಸನ್ನು, ಸ್ವಸ್ಥ ಚಿತ್ತ ಮನಸ್ಸನ್ನು ಕರುಣಿಸುವುದಕ್ಕಾಗಿ ಸ್ತೋತ್ರ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಎಲ್ಲ ಸ್ತುತಿ, ಘನ, ಮಹಿಮೆ ಅಪ್ಪ ನಿಮ್ಮೊಬ್ಬರಿಗೆ ಮಾತ್ರ ಸ್ವಾಮಿ, ನಿಮ್ಮೊಬ್ಬರಿಗೆ ಮಾತ್ರ. ಅಪ್ಪ, ಇಲ್ಲಿಯವರೆಗೆ ನೀವು ನನ್ನ ಜೀವನದಲ್ಲಿ ಮಾಡಿದ ಎಲ್ಲ ಅದ್ಭುತ ಕಾರ್ಯಗಳಿಗಾಗಿ, ಎಲ್ಲ ಸಹಾಯಗಳಿಗಾಗಿ, ನೀಡಿದ ಎಲ್ಲ ಅವಶ್ಯಕತೆಗಳಿಗಾಗಿ, ನೀಡಿದಂಥ ಆಹಾರಕ್ಕಾಗಿ, ಕುಡಿಯಲು ಕೊಟ್ಟಂಥ ನೀರಿಗಾಗಿ, ಉಸಿರಾಡಲು ಕೊಟ್ಟಂತಹ ಗಾಳಿಗಾಗಿ, ಹಾಗೂ ನನ್ನ ಜೀವನದಲ್ಲಿ ಮಾಡಿದ ಎಲ್ಲ ಅದ್ಭುತ ಕಾರ್ಯಗಳಿಗಾಗಿ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಾನು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ. ಸ್ತುತಿ, ಘನ, ಮಹಿಮೆ ಅಪ್ಪ ನಿಮ್ಮೊಬ್ಬರಿಗೆ ಸಲ್ಲಲಿ. ಆಮೀನ್, ಆಮೀನ್, ಆಮೀನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ
ಈ ಭುವಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇಲೆ ಸ್ವಾಮಿ ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮರಿಗೂ ಸ್ತೋತ್ರ ಉಂಟಾಗಲಿ. ಆದಿಯಲ್ಲಿದ್ದಾಗ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇನ್ ಆಮೇನ್ ಆಮೇನ್. ಅಪ್ಪ ತಂದೆಯೇ, ಮಾತೆ ಮರಿಯಮ್ಮನವರು ತಮ್ಮ ಮೇಲೆ ಬಂದಂಥ ಎಲ್ಲ ಶೋಧನೆಗಳನ್ನು ಯಾವ ರೀತಿ ಗೆದ್ದರೋ ಅದೇ ರೀತಿ ನಾವು ಗೆಲ್ಲಲು ನಮಗೆ ಬಲ ನೀಡಿರಿ. ಸಂತರುಗಳು ತಮ್ಮ ಮೇಲೆ ಬಂದಂತಹ ಎಲ್ಲ ಶೋಧನೆಗಳನ್ನು ಗೆದ್ದು ಯಾವ ರೀತಿ ವಿಶ್ವಾಸದಲ್ಲಿ ಬಲಗೊಂಡರೋ, ಯಾವ ರೀತಿ ನಿಮ್ಮ ಪ್ರೀತಿಗೆ ಪಾತ್ರರಾದರೋ ಅದೇ ರೀತಿ ನಾನು ಕೂಡ ಆ ವಿಶ್ವಾಸದಲ್ಲಿ ಬಲ ಹೊಂದಿ ಎಲ್ಲ ಶೋಧನೆಗಳನ್ನು ಗೆಲ್ಲಲು ಸಹಾಯ ಮಾಡು ಸ್ವಾಮಿ. ಆಮೇಲೆ ಎಲ್ಲ ಬೇಡಿಕೆಗಳನ್ನು, ಎಲ್ಲ ಕೋರಿಕೆಗಳನ್ನು ನಿಮ್ಮ ಅತಿ ಉನ್ನತವಾದ ನಾಮ, ಶ್ರೇಷ್ಠವಾದ ನಾಮದ ಮುಖಾಂತರ ಪ್ರಾರ್ಥಿಸುತ್ತಿದ್ದೇವೆ. ಆಮೇನ್ ಆಮೇನ್ ಆಮೇನ್.